ಸಚಿವರಾದ ಭೈರತಿ ಸುರೇಶ್ ಅವರಿಂದ ಫಲಾನುಭವಿಗಳಿಗೆ ನಾನಾ ಸೌಲಭ್ಯ ವಿತರಣೆ. ರಾಯಚೂರು ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಾದ ಭೈರತಿ ಸುರೇಶ್ ಅವರು ಇತ್ತೀಚೆಗೆ ರಾಯಚೂರು ಪ್ರವಾಸ ಕೈಗೊಂಡ ವೇಳೆ ನಾನಾ ಯೋಜನೆಗಳ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿದರು. ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ನಡೆದ ಸಭೆಯ ಪೂರ್ವದಲ್ಲಿ ಮೊದಲಿಗೆ ಎಎಚ್ಪಿ ಮನೆಗಳ ಹಕ್ಕುಪತ್ರವನ್ನು ಲಾಯಕ್ ಅಂಜುಮ್ ಗಂಡ ಮಸೀಂ ಅಕ್ರಮನ್, ಮಹಾದೇವಿ ಗಂಡ ಯುವರಾಜ್, ಪರಶುರಾಮ್ ತಂದೆ ದೊಡ್ಡಸುಗಪ್ಪ, ಶೇಖರ್ ತಂದೆ ಯೇಸುದಾಸ್, ನಜಿಯಾ ಬೇಗಂ ಗಂಡ ಮೌಲಾ ಅವರಿಗೆ ವಿತರಣೆ ಮಾಡಲಾಯಿತು. ನಂತರ ಶಿಲ್ಪಾ, ಮಮತಾ, ಸುಮತಿ, ಲಕ್ಷ್ಮಿ ಹಾಗೂ ವಿದ್ಯಾ ಕಮ್ಯುನಿಟಿ ಮೊಬೈಲೈಸರ್ ಆದೇಶದ ಪತ್ರ ವಿತರಣೆ ಮಾಡಲಾಯಿತು. ಅದಾದ ನಂತರ ಕಂದಾಯ ಅದಾಲತ್ನಲ್ಲಿ ಎಕ್ಸ್ಪ್ರೆಸ್ ಖಾತೆ ವಿತರಣೆ ಮಾಡಲಾಯಿತು. ಅತ್ಯುತ್ತಮವಾಗಿ ತೆರಿಗೆ ಪಾವತಿಸಿದ್ದಕ್ಕೆ ರಾಯಚೂರು ಸಿಟಿಯ ನಾಗರಿಕರಾದ ಆಂಜನೇಯ, ತ್ರಿವಿಕ್ರಮ್ ಜೋಶಿ, ರಾಘವೇಂದ್ರ ಕಮಲಾಪುರ್, ಅರ್ಪತಾ ಅಗರ್ವಾಲ್, ಗೋವಿಂದ್ ನಾರಾಯಣ, ಪ್ರಕಾಶ್ ಮುಂಡಾಂಡ ಅವರಿಗೆ ಗೌರವಿಸಲಾಯಿತು. ಅತ್ಯುತ್ತಮ ಕರ ವಸೂಲಿಗಾರರಾದ ಶಾಹಿದ್ ಬೇಗಂ, ಬಸವರಾಜ್, ವಿನಯ್ ಕುಮಾರ್, ರಾಜು ಹಾಗೂ ನಾರಾಯಣ ಅವರಿಗೆ ಸಹ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರು ಆಗಿರುವ ಮಸ್ಕಿ ಕ್ಷೇತ್ರದ ಶಾಸಕರಾದ ಆರ್ ಬಸನಗೌಡ ತುರ್ವಿಹಾಳ್, ರಾಯಚೂರು ನಗರ ಕ್ಷೇತ್ರದ ಶಾಸಕರಾದ ಡಾ ಶಿವರಾಜ್ ಪಾಟೀಲ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜಶೇಖರ್ ರಾಮಸ್ವಾಮಿ, ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪುಟ್ಟಮಾದಯ್ಯ ಎಂ, ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬಿನ್ ಮೊಹಪತ್ರ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. इस वीडियो को लाइक करें, हमारे चैनल को सब्सक्राइब करें और बेल आइकन जरूर प्रेस करें हमारी न्यू वीडियो सबसे पहले देखने के लिए।